ನಮಸ್ಕಾರ. ಇಡೀ ಜಗತ್ತಿನಲ್ಲೇ, ಇಡೀ ವಿಶ್ವದಲ್ಲೇ, ಇಡೀ ಪ್ರಪಂಚದಲ್ಲೇ ಹೆಂಡತಿಯನ್ನು ಅತಿಯಾಗಿ ಪ್ರೀತಿಸುವ ಗಂಡಸರ ಒಂದು ರಾಶಿ ನಕ್ಷತ್ರ ಯಾವುದಪ್ಪ? ವಿಡಿಯೋ ಪೂರ್ತಿ ನೋಡಿ ಗೊತ್ತಾಗ್ತಾ ಹೋಗುತ್ತೆ. ನೋಡಿ, ಹೆಂಡತಿನ ತುಂಬ ಇಷ್ಟಪಡ್ತಾರೆ, ತುಂಬ ಪ್ರೀತಿಸ್ತಾರೆ, ತುಂಬ ಗೌರವ ಕೊಡ್ತಾರೆ. ಎಲ್ಲೋ ಒಂದು ಕಡೆ ಚೆನ್ನಾಗಿ ನೋಡ್ಕೊತಾರೆ, ಎಲ್ಲ ಮಾಡ್ತಾರೆ, ಕೇಳಿದ್ದೆಲ್ಲ ಕೊಡಿಸ್ತಾರೆ, ಎಲ್ಲ ಮಾಡ್ತಾರೆ. ಆದರೂ ಇವರಿಗೆ ಸ್ವಲ್ಪ ಹೆಂಡತಿ ಕಡೆಯಿಂದ ನೋವು ಬಂದೇ ಬಂದ್ಬಿಡುತ್ತೆ. ಇವರು ತುಂಬ ಡಿಪ್ರೆಷನ್ಗೆ ಒಳಗಾಗ್ತಾರೆ. ಅಂದರೆ ತುಂಬ ಚಿಂತೆ ಮಾಡ್ತಾರೆ. ಏನಪ್ಪ ಇಷ್ಟೆಲ್ಲ ಮಾಡಿದರೂ ನಮ್ಮನ್ನು ಈ ರೀತಿ ನೋಡ್ಕೊಂಡ್ಬಿಡ್ತಾರಲ್ಲ ಇವ್ರಿಗೋಸ್ಕರ ನಾವು ಇಷ್ಟೆಲ್ಲ ದುಡಿದ್ರು ಮಾಡಿದರು, ಯಾಕೆ ನಮಗೆ ಗೌರವ ಕೊಡಲ್ಲ, ಪ್ರೀತಿಸಲ್ಲ ಅಂತ ಗಂಡು ಮಕ್ಕಳು ಸ್ವಲ್ಪ ಚಿಂತೆ ಮಾಡೋದು ಜಾಸ್ತಿ, ವ್ಯಥೆ ಪಡೋದು ಸ್ವಲ್ಪ ಜಾಸ್ತಿ ಇರುತ್ತೆ. ಯಾಕೆಂದರೆ ಈ ಬೇರೆ ಬೇರೆ ಯಾವ ರಾಶಿ ನಕ್ಷತ್ರಗಳಿಗೆ ಕಂಪೇರ್ ಮಾಡಿಕೊಂಡ್ರು ಈ ಒಂದು ರಾಶಿ ನಕ್ಷತ್ರದರು ಸ್ವಲ್ಪ ಬೆಟರು. ಖಂಡಿತವಾಗ್ಲೂ ಹೆಂಡ್ತಿನ ಚೆನ್ನಾಗಿ ನೋಡ್ಕೊತಾರೆ, ಹೆಂಡ್ತಿಗೆ ಗೌರವ ಕೊಡ್ತಾರೆ. ಆದರೂ ಜಗಳ ಬಂದ್ಬಿಡುತ್ತೆ. ಜಗಳ ಬರುತ್ತೆ ಅಂತಂದರೆ ಪ್ರೀತಿ ಎಕ್ಸ್ಟ್ರೀಮ್ ಲೆವೆಲಲ್ಲಿ ಪ್ರೀತಿ ನಡೀತಾ ಇರುತ್ತೆ, ಲೈಫ್ ಚೆನ್ನಾಗಿ ಹೋಗ್ತಾ ಇರುತ್ತೆ, ಯಾವುದೇ ರೀತಿ ಏನು ಡಿಸ್ಟರ್ಬೆನ್ಸ್ ಇಲ್ಲಪ್ಪ ಅಂದ್ಕೊತಾರೆ. ಆದರೆ ಸಡನ್ನಾಗಿ ಬಂದ್ಬಿಡುತ್ತೆ. ಆ ಗಂಡ ಹೆಂಡ್ತಿ ಬಂದ್ಬಿಟ್ಟಾಗ ಇವರಿಗೆ ಅವರ ಒಂದು ಹೆಂಡ್ತಿ ಟ್ರಿಗರ್ ಮಾಡಿಸ್ತಾರೆ. ಇವರು ಖಂಡಿತವಾಗ್ಲೂ ಟ್ರಿಗರ್ ಆಗಿಬಿಡ್ತಾರೆ. ಇವರು ಸೈಲೆಂಟಾಗಿ ಇರ್ತಾರೆ, ಎಲ್ಲ ನೋಡ್ಕೊತಿರ್ತಾರೆ, ಎಲ್ಲ ಕೊಡಿಸ್ತಿರ್ತಾರೆ, ಎಲ್ಲ ಮಾಡ್ತಿರ್ತಾರೆ. ಅವ್ರು ಆಡೋ ಮಾತುಗಳಿಗೆ ಇವರಿಗೆ ಸಹಿಸ್ಕೊಳಕ್ಕಾಗೋದಿಲ್ಲ. ಎಸ್ಪೆಷಲಿ ಈ ಒಂದು ರಾಶಿ ನಕ್ಷತ್ರದವರು ಹಂಗನ್ಕಂಡು ಏನು ಬಿಟ್ಕೊಡಲ್ಲ, ಸೈಲೆಂಟ್ ಆಗ್ತಾರೆ. ಕೊನೆಗೆ ಸುಮ್ಮನಾಗ್ತಾರೆ ಅಷ್ಟೇ. ಸುಮ್ಮನಾಗ್ಬಿಟ್ಟು ಚೆನ್ನಾಗಿ ಅವ್ರ ಜೊತೆ ಇದ್ಕೊಂಡು ಹೋಗ್ತಾರೆ ಈ ಒಂದು ರಾಶಿ ನಕ್ಷತ್ರದ ಗಂಡು ಮಕ್ಕಳು. ಯಾವ್ಯಾವಪ್ಪ ಹೌದು ರಾಶಿ ನಕ್ಷತ್ರದವರು ಅಂತಂದರೆ, ಮೇಷರಾಶಿ ಭರಣಿ ನಕ್ಷತ್ರ, ಎರಡನೇದು ಧನುರ್ ರಾಶಿ ಪೂರ್ವಾಷಾಢ ನಕ್ಷತ್ರ, ಮೂರನೇದು ಕನ್ಯಾ ರಾಶಿ ಹಸ್ತ ನಕ್ಷತ್ರ, ನೆಕ್ಸ್ಟ್ ಕನ್ಯಾ ರಾಶಿ ಚಿತ್ತಾ ನಕ್ಷತ್ರದವರು. ಪ್ರೀತಿಯಲ್ಲಿ ದಾಸರು. ಇವ್ರಿಗೆ ಒಂದು ಸ್ವಲ್ಪ ಪ್ರೀತಿ ತೋರಿಸಿದರೆ ಸಾಕು, ಅಷ್ಟು ಚೆನ್ನಾಗಿ ನೋಡ್ಕೊಂಡ್ಬಿಡ್ತಾರೆ ನಿಮ್ಮನ್ನು. ಬಟ್ ಪ್ರೀತಿ ಇವ್ರಿಗೆ ಸಿಗಲಿಲ್ಲ ಅಂತಂದರೆ ಸ್ವಲ್ಪ ರಿಜಿಡ್ ಆಗಿಬಿಡ್ತಾರೆ. ಇವ್ರದೇ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಮಾಡ್ಕೊಂಡ್ಬಿಡ್ತಾರೆ ಈ ಒಂದು ರಾಶಿ ನಕ್ಷತ್ರದವರು. ಇವ್ರಿಗೆ ನೀವು ಒಂದು ಸ್ವಲ್ಪ ಪ್ರೀತಿ ತೋರಿಸಿದರೆ ಸಾಕು, ನಿಮಗೆ ಚೆನ್ನಾಗಿ ಅಡ್ಜಸ್ಟ್ ಆಗಿಬಿಡ್ತಾರೆ, ಇನ್ನೂ ಎಕ್ಸಲೆಂಟಾಗಿ ನೋಡ್ಕೊತಾರೆ. ಏಕೆಂದರೆ ಪ್ರೀತಿಯಲ್ಲಿ ಬೀಳುವ ಒಂದು ರಾಶಿ ನಕ್ಷತ್ರಗಳು ಪ್ರೀತಿಯಲ್ಲಿ ಬಿದ್ದುಬಿಡ್ತಾರೆ, ಪ್ರೀತಿಗೋಸ್ಕರ ಹಂಬಲಿಸ್ತಿರ್ತಾರೆ. ಚೆನ್ನಾಗೇ ನೀವು ಮನೆಯಲ್ಲಿ ಎಷ್ಟು ಚೆನ್ನಾಗಿ ನೋಡ್ಕೊತೀರ ಅಷ್ಟು ಚೆನ್ನಾಗಿ ರಿಯಾಕ್ಷನ್ಸ್ ಕೊಡ್ತಾರೆ ಈ ಒಂದು ರಾಶಿ ನಕ್ಷತ್ರದ ಗಂಡು ಮಕ್ಕಳು. ಒಟ್ಟಾರೆ ಕಂಪೇರ್ ಟು ಅದರ್ ರಾಶಿ ನಕ್ಷತ್ರಗಳಿಗೆಲ್ಲ ಕಂಪೇರ್ ಮಾಡಿಕೊಂಡ್ರೆ ಒಂದು 80% ಆಫ್ ದಿ ಪೀಪಲ್, 75 to 80% ಆಫ್ ದಿ ಪೀಪಲ್ಸ್ ಈ ರಾಶಿ ನಕ್ಷತ್ರದರು ಹೆಂಡತಿಯನ್ನು ಖಂಡಿತವಾಗ್ಲೂ ಚೆನ್ನಾಗಿ ನೋಡ್ಕೊತಾರೆ. ಯಾಕೆಂದರೆ ಜ್ಯೋತಿಷಿಗಳಾಗಿ ನಾವು ಮಾರ್ಗದರ್ಶನ ಮಾಡ್ತಿರ್ತೀವಿ ಅಷ್ಟೇ. ನಾವೇ ಜ್ಯೋತಿಷಿಗಳು ದೇವರಲ್ಲ, ಖಂಡಿತವಾಗ್ಲೂ ಪವಾಡ ಪುರುಷರಲ್ಲ. ಅರ್ಥ ಆಯ್ತಾ? ಈ ಒಂದು ಇಂತಿಂಥ ರಾಶಿ ನಕ್ಷತ್ರದರು ಈ ರೀತಿ ಇರ್ತಾರೆ ಅಂತ ಹೇಳೋದು, ಗೈಡೆನ್ಸ್ ಮಾಡೋದು ಸಾಕಷ್ಟು ಅನುಭವದ ಮೇಲೆ, ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಾ ಹೋಗ್ತಿರ್ತೀವಿ. ಹೌದು ಅನ್ನುವವರು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡ್ಕೊಳ್ಳಿ. ಹೊಸದಾಗಿ ನೋಡ್ತಾ ಇರೋರು ಮೊದಲನೇ ಬಾರಿ ನನ್ನ ಚಾನಲ್ ವಿಡಿಯೋಸ್ ನೋಡ್ತಾ ಇರೋರು, ಹೊಸದಾಗಿ ನೋಡ್ತಾ ಇರೋ ವೀಕ್ಷಕರು ವಿಡಿಯೋಸ್ನ ಅವರು ಮಾತ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.